ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಸೆಕೆಂಡ್ PUC ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಮಾರ್ಚ್ 3ರಂದು ಇಂಗ್ಲೀಷ್ ವಿಷಯದ ಎಕ್ಸಾಮ್ ಬರೀತಾ ಇದ್ದೀರಾ. ಇವತ್ತಿನ ಈ ಒಂದು ನಿಮಗೆ ಇಂಗ್ಲೀಷ್ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಈ ಒಂದು ಪಾಸಿಂಗ್ ಪ್ಯಾಕೇಜು ವೆರಿ ಇಂಪಾರ್ಟೆಂಟು. ಇಲ್ಲಿ ಯಾವೆಲ್ಲ ಕ್ವಶನ್ಗಳಿವೆ, ಇವೇ ಸೇಮ್ ಕ್ವಶನ್ಗಳು ನಿಮ್ಮ ಎಕ್ಸಾಮಿಗೆ ಬರ್ತವೆ. ಅರ್ಥ ಆಯ್ತಾ? ಇಷ್ಟು ಓದ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಪಾಸ್ ಸಿಗ್ತೀರಾ. ಇದು ಕೇವಲ ಪಾಸಿಂಗ್ನವ್ರಿಗೆ ಮಾತ್ರ ಅಲ್ಲ, ಸ್ಕೋರ್ ಮಾಡೋಕ್ಕೂ ಹೆಲ್ಪ್ ಆಗ್ತದೆ. ಯಾಕಂದರೆ ನಿಮಗೆ 1 ಮಾರ್ಕ್ಸು ಮಲ್ಟಿಪಲ್ ಕ್ವಶನ್ಗಳು, ಜೊತೆಗೆ 2 ಮಾರ್ಕ್ಸು 3 ಮಾರ್ಕ್ಸು ಗ್ರಾಮರ್ ಕ್ವಶನ್ಗಳು ಎಲ್ಲ ಕೊಡ್ತೀನಿ. ಅವೇ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ಗ್ಯಾರಂಟಿ ಬರ್ತವೆ. ಓಕೆ, ನೋಡಲೇಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಚೆನ್ನಾಗಿ ನೋಡ್ಕೊಂಡು ಹೋಗಿ ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕೊಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಸೆಕೆಂಡ್ PUC ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಇರುವಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಾವು ಉಳಿಸುತ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಾಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ PUC ಹಾಗೆ KSCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗೇ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ? ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಆಮೇಲೆ ನಾವು ಮೊದಲೇ ನೋಡೋಣ, ನೀಲೆಕ್ಷನ್ ನೋಡ್ಕೊಂಬರೋಣ. ಬ್ಲೂ ಪ್ರಿಂಟು ಯಾವ ರೀತಿ ಅಲೋಕೇಟ್ ಮಾಡಿದ್ದಾರೆ ಮಾರ್ಕ್ಸನ್ನ ಅಂತ. ಓಕೆ, ತುಂಬ ಜನ ಹತ್ರ ಇಲ್ಲ. ಇದು ಒಂದೇದು ಇಂಗ್ಲೀಷ್ ಬುಕ್ಕಿಂದ, ಸ್ಪ್ರಿಂಗ್ಸ್ ಬುಕ್ಕಿಂದ, ಫ್ರಮ್ ಕೋರ್ಸ್ ಬುಕ್ಕಿಂದ ನೋಡಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ನೋಡಿ. 1 ಮಾರ್ಕ್ಸ್ ಕೇಳ್ತಾರಾ, 2 ಮಾರ್ಕ್ಸ್ ಕೇಳ್ತಾರಾ, 3 ಮಾರ್ಕ್ಸ್ ಕೇಳ್ತಾರಾ, 4 ಮಾರ್ಕ್ಸ್ ಕೇಳ್ತಾರಾ ನೋಡಿ. ಕೇವಲ ಅವ್ರು ಏನು ಕೇಳ್ತಾರೆ, ವೇಟ್ ಮಾಡಿ, 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳ್ತಾರೆ. ಅರ್ಥ ಆಯ್ತಾ? ಅದಿರ್ತಿ 2 ಡಿಯರು ಇದನ್ನು ನೋಡ್ಕೊಳ್ಳಿ. ಇದೇ ಪ್ರಕಾರ ಓದ್ಕೋಬೇಕು. ಅರ್ಥ ಆಯ್ತಾ? ಟೋಟಲಾಗಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ನಿಮ್ಮ ಒಂದು ಬುಕ್ಕಿಂದ? 60 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? 60 ಮಾರ್ಕ್ಸು ನಿಮ್ಮ ಯಾವ ಬುಕ್ ಇದು? ಸ್ಪ್ರಿಂಗ್ಸ್ ಬುಕ್ಕಿಂದ ಬರ್ತವೆ, ಟೆಕ್ಸ್ಟ್ ಬುಕ್ಕಿಂದ ಬರ್ತದೆ. 60 ಮಾರ್ಕ್ಸು ನೋಡ್ಕೋಬೋದು. ಇಲ್ಲಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಮಾಡಿದಾರಂತ. ನಂತರ ನೆಕ್ಸ್ಟು ನಿಮ್ಮದು ಸ್ಟ್ರೀಮ್ ಬುಕ್ಕಿಂದ. ಸ್ಟ್ರೀಮ್ಸ್ ಅಂದ್ರೇನು? ಗ್ರಾಮರ್ ಕ್ವಶನ್ ಇಲ್ವಾ ಬುಕ್ಕು, ಗ್ರಾಮರ್ ಕ್ವಶನ್ ಬುಕ್ಕು, ಅದು ಸ್ಟ್ರೀಮ್ಸಿಂದ ಟೋಟಲಾಗಿ ನಿಮಗೆ ಇಲ್ಲಿ ಕೂಡ 60 ಮಾರ್ಕ್ಸು. ಟೋಟಲಾಗಿ ನಿಮ್ಮ ಕ್ವಶನ್ ಪೇಪರು 120 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ ನಿಮ್ಮ ಕ್ವಶನ್ ಪೇಪರು 120 ಮಾರ್ಕ್ಸ್ ಇರ್ತದೆ. ಅದರಲ್ಲಿ ನೀವು 80 ಮಾರ್ಕ್ಸ್ ಬರಬೇಕು. ಇನ್ನುಳಿದ ಕ್ವಶನ್ಗಳು ಚಾಯ್ಸ್ ಇರ್ತವೆ ಅಥವಾ ಕ್ವಶನ್ಗಳು ನೋಡಿ. ಇಲ್ಲಿ ಕೂಡ ಸೇಮು 60 ಮಾರ್ಕ್ಸು. 60 ಎಷ್ಟು? 120. ನಂತರ ರೋಮಿಯೋ ಆ್ಯಂಡ್ ಜೂಲಿಯಟಿಂದ ಮಲ್ಟಿಪಲ್ ಕ್ವಶನ್ ಯಾವೆಲ್ಲ ಕೇಳ್ಬೋದು ನೋಡೋಣ. MCQಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ನೋಡಿ. ಎಲ್ಲ ಕೂಡ ಇಂಪಾರ್ಟೆಂಟು. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತವೆ. ಇನ್ನು ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಏನಾಗ್ಬೋದು? ಆಪ್ಷನ್ ಡಿ ಸ್ನೋವಿ ಡವ್ ಆಗ್ತದೆ. ಪ್ರಶ್ನೆ 2, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಲೈಕ್ ಎ ರಿಚ್ ಜುವೆಲ್ ಇನ್ ಆ್ಯನ್ ಇಥಿಯೋಪಿಯರ್ ಅಥವಾ ಇಥಿಯೋಪಿಯಕ್ಕೆ ಕೇರ್ ಕೊಡ್ತಾರೆ. ಇದು ಆಪ್ಷನ್ ಎ ಜೂಲಿಯಟ್ ಆಗ್ತದೆ. ಕ್ವಶನ್ ಬರ್ತಾರೆ, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಹೂಸ್ ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ 2 ಡಿಯರ್ ಯಾರ್ದು? ಆಪ್ಷನ್ ಜಿ, ಆಪ್ಷನ್ ಸಿ ಜೂಲಿಯಟ್ಸ್ ಆಗ್ತದೆ. ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಅಮಾಂಗ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಯಾವುದಾಗ್ಬೋದು? ಆಪ್ಷನ್ ಡಿ ಪೇಸ್ ಆಫ್ ಹೆವೆನ್, ಡ್ಯಾನ್ಸ್ ಫ್ಲೋ. ಇದು ಏನಾಗ್ತದೆ? ಇದು ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಇದು. ಕ್ವಶನ್ ನಂಬರ್ 5, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್, ಲವಿಂಗ್ ಆ್ಯಂಡ್ ಬ್ಲ್ಯಾಕ್ ರೋಡೆಡ್ ಯಾರಿಗೆ? ಆಪ್ಷನ್ ಬಿ ದ ನೈಟ್ಗೆ, ದ ನೈಟ್. ಕ್ವಶನ್ ನಂಬರ್ 6, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದಟ್ ನೈಟ್ ಯಾವುದು? ಆಪ್ಷನ್ ಎ ರೋಮಿಯೋ. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಜೂಲಿಯಟ್ ಆಫ್ಟರ್ ಹೇರ್ ಡೆತ್ ರೋಮಿಯೋ ಶುಡ್ ಬಿ ಏನಾಗ್ತಿದೆ? ಆಪ್ಷನ್ ಸಿ ಕಟ್ಔಟ್ ಇಂಟು ಲಿಟಲ್ ಸ್ಟಾರ್ಸ್. ಕ್ವಶನ್ ನಂಬರ್ 8, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ದ ವರ್ಡ್ ಗ್ಯಾರಿಶ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಗ್ಯಾರಿಶ್ ವರ್ಡನ್ನು ಬಳಸ್ತಾರೆ. ಆಪ್ಷನ್ ಎ ಸನ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ದ ಪ್ರೇಸ್ ಫೇಸ್ ಆಫ್ ಹೆವೆನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಸ್ಕೈ. ಕ್ವಶನ್ ನಂಬರ್ 10, ಜೂಲಿಯಟ್ಸ್ ಕಂಪನಿಯನ್ಸ್ ಆರ್ ಕಂಪೇರ್ಡ್ ಟು ಯಾರಿಗೆ? ಆಪ್ಷನ್ ಬಿ ಕ್ರೌಗೆ. ಕ್ವಶನ್ ನಂಬರ್ 11, ದ ವರ್ಡ್ ಮಿಜೂರ್ ಇನ್ ದ ಫ್ರೇಸ್ ದ ಮಿಜೂರ್ ಡನ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಡಿ ಡ್ಯಾನ್ಸ್. ಇದೇ ರೀತಿ ಇನ್ನೂ ಸ್ವಲ್ಪ ಮಲ್ಟಿಪಲ್ ಕ್ವಶನ್ಗಳಿವೆ, ನೋಡ್ಕೊಳ್ಳಿ. 12, 13, 14, 15, 16 ನೋಡ್ಕೊಳ್ಳಿ. ಆಮೇಲೆ 2 ಮಾರ್ಕ್ಸು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೇಳ್ತಾರೆ. ನಮಗೆ 1 ಮಾರ್ಕ್ಸ್ ಮಲ್ಟಿಪಲ್ ಆಯಿತು, ಇನ್ನು 2 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲೇ ಒಂದು ಬರ್ತದೆ. ಅರ್ಥ ಆಯ್ತಾ? ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆನ್ಸರ್ ರಿಚ್ ಜುವೆಲ್, ಸ್ನೋವಿ ಡವ್. ಕ್ವಶನ್ ನಂಬರ್ 2, ಮೆನ್ಷನ್ ಎನಿ 2 expressions that Juliet used to glorify Romeo's charm in Romeo and Juliet. Answer
ಡೇ ಇನ್ ನೈಟ್ ನ್ಯೂ ಸ್ನೋ ಆನ್ ರವಿನ್ಸ್ ಬ್ಯಾಕ್. ಕ್ವಶನ್ ನಂಬರ್ 3, ಹೂ ಆರ್ ಕಂಪೇರ್ಡ್ ಟು ಎ ಸ್ನೋವಿ ಡವ್ ಆ್ಯಂಡ್ ಕ್ರೌಸ್ ರೆಸ್ಪೆಕ್ಟಿವ್ಲಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆನ್ಸರ್, ಜೂಲಿಯಟ್ ಟು ಸ್ನೋವಿ ಡವ್ ಆ್ಯಂಡ್ ಕೋ ಡ್ಯಾನ್ಸರ್ಸ್ ಟು ಕ್ರೌಸ್. ಅಲ್ಲಿ ಉಳಿದ ಡ್ಯಾನ್ಸರ್ಗಳಿಗೆ ಕೋ ಡ್ಯಾನ್ಸರ್ ಅಂತ ಕರೀತಾರೆ, ಕೋ ಡ್ಯಾನ್ಸರ್ಸು. ಕ್ವಶನ್ ನಂಬರ್ 4, ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ದ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆನ್ಸರ್, ಲವಿಂಗ್, ಜೆಂಟಲ್, ಬ್ಲ್ಯಾಕ್ ಬ್ರೂಡೆಡ್. ಕ್ವಶನ್ ನಂಬರ್ 5, 6 ಇವು ಕೂಡ ಕ್ವಶನ್ಗಳು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿತು ಅಥವಾ ಸ್ಟಾಪ್ ಮಾಡಿ ಕ್ವಶನ್ ನೋಡ್ಕೊಳ್ಳಿ. ಪ್ರತಿಯೊಂದು ಓದಲ್ಲ, ನಾನು ಎಲ್ಲ ಓದ್ತಾ ಕೂತರ ಮೇಲೆ ವಿಡಿಯೋ ತುಂಬ ಲೆಂತ್ ಆಗ್ತದೆ, ಅರ್ಥ ಆಯ್ತಾ? ಸ್ವಲ್ಪ ಫಾಸ್ಟ್ ಹೇಳ್ತೀನಿ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ಸಹಿತ ನೋಡಿ ನೀವು. ನಂತರ ಸೆಕೆಂಡ್ ಒನ್ನು 2 ಡಿಯರಿಂದ MCQ ಯಾವೆಲ್ಲ ಬರ್ಬೋದು ನೋಡಿ. ದ ಪಾಪ್ಯುಲೇಷನ್ ಆಫ್ ಮೊನ್ಯಾಕೋ ಇನ್ 2 ಡಿಯರ್ ಈಸ್ ಎಷ್ಟು? ಆಪ್ಷನ್ ಸಿ ಅಬೌಟ್ 7,000. ವೆರಿ ಇಂಪಾರ್ಟೆಂಟು, ತುಂಬ ಕನ್ಫ್ಯೂಸ್ ಆಗ್ತಾರೆ, 7,000 6,000 ಅಂತ. 7,000 ನೋಡಿ. ಕ್ವಶನ್ ನಂಬರ್ 2, ದ ಪೀಪಲ್ ಆಫ್ ಡ್ಯಾಶ್ ಫೋರ್ಬೇಡ್ ದೇರ್ ರೂರಲ್ಸ್ ಟು ಮೇಕ್ ಮನಿ ಫ್ರಮ್ ಗೇಮಿಂಗ್ ಹೌಸಸ್ ಇನ್ 2 ಡಿಯರ್ ಯಾರು? ಆಪ್ಷನ್ ಎ ಜರ್ಮನಿಯವರು. ಕ್ವಶನ್ ನಂಬರ್ 3, ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಡ್ಯಾಶ್ ಇನ್ 2 ಡಿಯರ್. ಎಲ್ಲಿ ಹೋಗ್ತಾರೆ ಎಲ್ಲರೂ ಹೋಗ್ತಾಯಿದ್ರು ಗ್ಯಾಮ್ಲಿಂಗ್ಗೆ? ಮೊನ್ಯಾಕೋಗೆ. ಆಪ್ಷನ್ ಡಿ ಮೊನ್ಯಾಕೋ. ಕ್ವಶನ್ ನಂಬರ್ 4, ದ ಪ್ರೊವರ್ಬ್ ಯು ಕ್ಯಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ಹಾನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಇನ್ 2 ಡಿಯರ್ ಟು ಜಸ್ಟಿಫೈ ದ ಏನು? ಆಪ್ಷನ್ ಎ ಗೇಮಿಂಗ್ ಹೌಸಸ್ ಇನ್ ದ ಮೊನ್ಯಾಕೋ. ನೋಡ್ಕೊಳ್ಳಿ. ಇದೇ ರೀತಿ ಇಲ್ಲಿ ಇನ್ನೂ ಕೂಡ ಸ್ವಲ್ಪ ಮಲ್ಟಿಪಲ್ ಕ್ವಶನ್ ಇವೆ, ಅನುಭವಿಕ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟು, ಏನು ಕೇಳಿದ್ರು ಇಲ್ಲಿ ಕೇಳ್ತಾರೋ ಕ್ವಶನ್ಗಳು. ಓಕೆ, ರಿಪೀಟ್ ಆಗ್ತದೆ, ನೋಡ್ಕೊಳ್ಳಿ. ವಿಡಿಯೋ ಪಾಸ್ಮೆಂಟ್ ನೋಡ್ಕೊಳ್ಳಿ. ಅಷ್ಟು ಮೀರಿ PDF ಬೇಕನ್ನೋರು ನಮ್ಮ ಗ್ರೂಪ್ಲಿ ಹಾಕಿರ್ತೀವಿ. ಯಾವ ಗ್ರೂಪು? ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಹಾಕಿರ್ತೀವಿ PDFನ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಅವಶ್ಯಕತೆ ಇಲ್ಲ ನಮಗೆ, ಇಲ್ಲೇ ಓದ್ಕೊಳ್ಳಿ, ಈಸಿ ಆಗ್ತದೆ ನಿಮಗೆ. ಓಕೆ, ಎಲ್ಲ ಕೂಡ ಹೇಳ್ತೀನಿ, ಡೋಂಟ್ ವರಿ. ನೋಡಿ, ಎಲ್ಲ ಕೂಡ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ನೋಡಿ, 19 ಕ್ವಶನ್ ನೋಡಿ, 18 ಕ್ವಶನ್ ನೋಡಿ. ಮ್ಯಾಚ್ ದ ಫಾಲೋಯಿಂಗು ಈ ರೀತಿ ಕ್ವಶನ್ ಕೇಳ್ತಾರೆ. AB ಅಂತ ಕೊಡ್ತಾರೆ, ಅವರೇ ಕೊಡ್ತಾರೆ, ಮ್ಯಾಚ್ ಮೀಟ್ ಅವರೇ ಕೊಡ್ತಾರೆ. ನೀವು ಅದರಲ್ಲಿ ಯಾವುದು ಸರಿಯಾಗಿದೆ ಅದನ್ನು ಚೂಸ್ ಮಾಡಿಟ್ಟು ಇರಬೇಕು, ಅರ್ಥ ಆಯ್ತಾ? 3 ತಪ್ಪಿರ್ತದೆ, 1 ಸರಿಯಾಗಿರ್ತದೆ, ನೋಡ್ಕೊಳ್ಳಿ. ಆಪ್ಷನ್ ಸಿ ಕರೆಕ್ಟ್ ಸರಿಯಾದ ಉತ್ತರ. ಆಪ್ಷನ್ ಸಿ. ಎಗೆ ಏನು ಸರಿಯಾದ ಉತ್ತರ? ರಿಪಬ್ಲಿಕನ್. ಇನ್ನು ಬಿಗೆ ಫಸ್ಟ್ ಒನ್ ಬ್ರದರ್ ಮೊನಾರ್ಚ್. ಸಿ ಕಿಂಗ್ ಆಫ್ ಮೊನಾಕೋ, ಏನು ಸೆಕೆಂಡ್ ಒನ್ ಕಿಂಗ್ಲೆಟ್. ಈ ರೀತಿ ಮ್ಯಾಚ್ ಮಾಡಿಟ್ಟು ಬರೀಬೇಕಾಗ್ತದೆ. ಈ ರೀತಿ ಕ್ವಶನ್ ನೋಡ್ಕೊಳ್ಳಿ. ಆಮೇಲೆ 22 ಸ್ಟೇಟ್ಮೆಂಟ್ ಕ್ವಶನ್ ಕೇಳ್ತಾರೆ. ಸ್ಟೇಟ್ಮೆಂಟ್ ಕೊಡ್ತಾರೆ, ಆಮೇಲೆ ರೀಸನ್ ಕೊಡ್ತಾರೆ, ಆಮೇಲೆ ಕೇಳ್ತಾರೆ ಎರಡೂ ಕರೆಕ್ಟಾ, ಒಂದೇ ಕರೆಕ್ಟಾ, ಒಂದೇ ಕರೆಕ್ಟಾ, ಸ್ಟೇಟ್ಮೆಂಟ್ ಒಂದೇ ಕರೆಕ್ಟಾ, ರೀಸನ್ ಒಂದೇ ಕರೆಕ್ಟಾಗಿ ಕೇಳ್ತಾರೆ. ಇದು ಯಾವುದಿದು? ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಇದು ಕೂಡ ಕ್ವಶನ್ ಬರ್ಬೋದು ನೋಡಿ. 22 ಕ್ವಶನ್ ಕೂಡ ನೋಡ್ಕೊಳ್ಳಿ, ಕೇಳ್ಬೋದು. ಇದೇ ರೀತಿ ಕ್ವಶನ್ ನೀವು ನೋಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಏನಿದು? ಸಮರಿ. ಇದು ಇಷ್ಟು ನೋಡ್ಕೊಳ್ಳಿ. ಯಾವುದೇ ಕ್ವಶನ್ ಬಂದ್ರೆ ಅವನ ಆನ್ಸರ್ ಬರೀಬೋದು. ಯಾವುದೇ ಕ್ವಶನ್ ಬರಲಿ ಈ ಸಮರಿನ ಬರೆದ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಫುಲ್ ಮಾರ್ಕ್ಸ್ ಕೊಡಲಿಲ್ಲ ಅಂದರೂ 1 ಮಾರ್ಕ್ಸ್ ಕಟ್ ಮಾಡಿದ್ರೆ ಕೊಡ್ತಾರೆ, ಆಯ್ತಾ? ಒಟ್ಟಿನಲ್ಲಿ ನಿಮಗೆ ಯಾವುದೋ ಪಾಠ ಅರ್ಥ ಆಗ್ತಿಲ್ಲ, ಪೋಯಮ್ ಅರ್ಥ ಆಗ್ತಿಲ್ಲ, ಪ್ರೋಸ್ ಅರ್ಥ ಆಗ್ತಿಲ್ಲ ಅನ್ನೋರು ಇದು ನೋಡ್ಕೊಂಡೋಗಿ ನಿಮಗೆ ಸಮೀರ್ ಬರೆಯೋಕ್ಕೆ ಈಸಿ ಆಗ್ತದೆ. ಇಷ್ಟು ಬರೋದ್ರೆ ಸಾಕು, ನಮಗೆ ಯಾವುದೇ ಕ್ವಶನ್ಗೂ ಇದೇ ಉತ್ತರ ಆಗ್ತದೆ. ನೋಡ್ಕೊಂಡೋಗಿ ನಂತರ ಆನ್ ಚಿಲ್ಡ್ರನಿಂದ ನಮಗೆ MCQ ಯಾವಾಗ ಕೇಳ್ಬೋದು. ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಎ ಪ್ರಾಫೆಟ್. ಇನ್ನು ಕ್ವಶನ್ ನಂಬರ್ 2, ಅಕಾರ್ಡಿಂಗ್ ಟು ದ ಪ್ರಾಫೆಟ್ ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಬಿಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಏನಾಗ್ಬೋದು? ಆಪ್ಷನ್ ಎ ಚಿಲ್ಡ್ರನ್ ಆಗ್ತದೆ. ಕ್ವಶನ್ ನಂಬರ್ 3, ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಬೆಂಡ್ಸ್ ದ ಬೌ ಟು ಸೆಂಡ್ ದ ಅರೋಸ್ ಸ್ವಿಫ್ಟ್ ಆ್ಯಂಡ್ ಫಾರ್. ಇದು ಆಪ್ಷನ್ ಎ ಆರ್ಚರ್ ಆಗ್ತದೆ. ಕ್ವಶನ್ ನಂಬರ್ 4, ಹೂ ವಾಸ್ಕ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಟು ದೆಮ್ ಆಫ್ ಚಿಲ್ಡ್ರನ್. ಇದು ಆಪ್ಷನ್ ಎ ವುಮನ್ ಆಗ್ತದೆ. ಕ್ವಶನ್ ನಂಬರ್ 5, ಇನ್ ಆನ್ ಚಿಲ್ಡ್ರನ್ ದ ಆರ್ಚರ್ ಯೂಸಸ್ ದ ಡ್ಯಾಶ್ ಟು ಸೆಂಡ್ ಫೋರ್ತ್ ದ ಲಿವಿಂಗ್ ಅರೋಸ್. ಆಪ್ಷನ್ ಎ ಬೌ. ಇದೇ ರೀತಿ ಇನ್ನೂ ಕ್ವಶನ್ಸ್ ನೋಡ್ಕೊಳ್ಳಿ. ಇಲ್ಲಿರೋ ಕ್ವಶನ್ನೇ ಬರ್ತವೆ, ಆಯ್ತಾ? ಬೇರೆ ಕ್ವಶನ್ ಯಾವುದು ಬರೋದಿಲ್ಲ. ಏನೇ ಕೇಳಿದ್ರು ಇಲ್ಲೇ ಕ್ವಶನ್ ಬರ್ತದೆ, ಒಂದು ನೋಡ್ಕೊಳ್ಳಿ. ಬರ್ತದೆ, ತುಂಬ ಏನು ಬರೋದಿಲ್ಲ. ಪ್ರತಿ ಪಾಠ ಆಗಿರ್ಬೋದು, ಪ್ರೋಸ್ ಆಗಿರ್ಬೋದು, ಪೊಯಿಟ್ರಿ ಆಗಿರ್ಬೋದು, ಒಂದೊಂದು ಬರ್ತವೆ, ನೋಡ್ಕೊಂಡಿರಿ. ತುಂಬಾ ಈಸಿ ಇವೆ, ಅರ್ಥ ಆಯ್ತಾ? ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ನಮಗೆ ಮಲ್ಟಿಪಲ್ ಬೇಕು ಅಂತ. ಸೊ ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಚೆನ್ನಾಗಿ. ಇದು ಕೇವಲ ಪಾಸಿಂಗ್ನವ್ರಿಗೆ ಮಾತ್ರ ಅಲ್ಲ, ಸ್ಕೋರಿಂಗ್ನವ್ರಿಗೂ ಇದೇ ಕ್ವಶನ್ಗಳು ಬರ್ತಿರ್ತವೆ. ಅಂದರೆ 2 ಮಾರ್ಕ್ಸಿನ ಯಾವ ಕ್ವಶನ್ ಕೇಳಿ ನೋಡಿ. ವಾಟ್ ಆರ್ ದ 2 ರೀಸನ್ಸ್ ಗಿವೆನ್ ಬೈ ದ ಪ್ರೊಫೆಟ್ ಟು ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ಆನ್ಸರ್, ದೇ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಬಿಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಕಮ್ ಥ್ರೂ ಪೇರೆಂಟ್ಸ್ ಆ್ಯಂಡ್ ನಾಟ್ ಫ್ರಮ್ ದೆಮ್. ಕ್ವಶನ್ ನಂಬರ್ 2, ವಾಟ್ ಪೇರೆಂಟ್ಸ್ ಮೇ ಗಿವ್ ಆ್ಯಂಡ್ may not give to children according to the prophet in own children? Answer, give love but not their thoughts. ವೆರಿ ಇಂಪಾರ್ಟೆಂಟು ಬರ್ಬೋದು. ಇದೇ ರೀತಿ ಇನ್ನೂ ಸ್ವಲ್ಪ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ಉತ್ತರ ಸಹಿತ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಅದು ಸ್ಟಾಪ್ ಮಾಡಿಟ್ಟು ಓದ್ಕೊಳ್ಳಿ. ಒಂದ್ಸಲ ಎಲ್ಲ 2 ಸಲ ಓದ್ಕೊಳ್ಳಿ, ನೆನಪಿಡ್ತವೆ. ನಂತರ ಕ್ವಶನ್ ಯಾವುದಿದು? 4ನೇದು, ಎವ್ರಿಥಿಂಗ್ ಐ ನೀಡ್ ಟು ನೋ
ಐ ಲರ್ನ್ ಇನ್ ದ ಫಾರೆಸ್ಟ್. ಯಾವ್ದು ಕ್ವಶನ್ ಬರ್ಬೋದು? 2 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಮಲ್ಟಿಪಲ್ ಕ್ವಶನ್ ಬರೋದಿಲ್ಲ ಅನ್ಕೋತೀನಿ. 2 ಮಾರ್ಕ್ಸ್ ಕೇಳ್ತಾರೆ ನೋಡಿ. ವಾಟ್ ವೇರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ? ಫಾದರ್ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ಎ ಫಾರ್ಮರ್. ನೋಡಿ ಮಲ್ಟಿಪಲ್ ಕೂಡ ಕೇಳ್ಬೋದು. ಫಾದರ್ ಏನು? ಕನ್ಸರ್ವೇಟರ್, ಮದರ್ ಫಾರ್ಮರ್. ಕ್ವಶನ್ ನಂಬರ್ 2, ವಾಟ್ ಈಸ್ ಚಿಪ್ಕೋ ಮೂಮೆಂಟ್? ವೆರಿ ಇಂಪಾರ್ಟೆಂಟು. ಆನ್ಸರ್ ನೋಡಿ, ವುಮೆನ್ ಫ್ರಮ್ ವಿಚ್ ರಿಜಿಯನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಕಾರ್ಡಿಂಗ್ ಟು ವಂದನಾ ಶಿವ. ಈ ಕ್ವಶನ್ ನೋಡಿ ಆನ್ಸರ್ ಯಾವುದು ಕ್ವಶನ್ಗೆ ಇದೆ ಆನ್ಸರು. ಈ ನಾನ್ ವೈಲೆನ್ಸ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಇನ್ ದ ರೀಜಿಯನ್ ಗರ್ವಾಲ್. ಸೊ 2 ಕ್ವಶನ್ ಗೊತ್ತೇನು, 2 ಕ್ವಶನ್ಗೆ 2 ಕೂಡ ಒಂದೇ ಕ್ವಶನ್ ಅದು. ಕ್ವಶನ್ ಬರ್ತೀನಿ, ಅಕಾರ್ಡಿಂಗ್ ಟು ದ ವಂದನಾ ಶಿವ ಹೂ ನ್ಯೂ ದ ವ್ಯಾಲ್ಯೂ ಆಫ್ ಫಾರೆಸ್ಟ್, ವಾಟ್ ಡಿಡ್ ದೇ ಡೂ ಟು ಪ್ರೊಟೆಕ್ಟ್? ಆನ್ಸರ್ ನೋಡ್ಕೊಳ್ಳಿ. ಇದೇ ರೀತಿ ಇನ್ನೂ ಸ್ವಲ್ಪ ಏನು ಕ್ವಶನ್ಸ್ ಇವು, 2 ಮಾರ್ಕ್ಸ್ ಇವೆ ನೋಡ್ಕೊಳ್ಳಿ. ನಂತರ ಇದು ಸಮರಿ ನೋಡಿ. ಈ ಸಮರಿ ಓದ್ಕೊಳ್ಳಿ. ಯಾವುದೇ ಕ್ವಶನ್ ಬಂದರೆ ನಮ್ಗೆ ಅಪ್ಡೇಟಸ್ ಆಗ್ತದೆ. ಅರ್ಥ ಆಯ್ತಾ? ಯಾವುದೇ ಕ್ವಶನ್ ಬರಲಿ ಈ ಸಮರಿ ಓದ್ಕೊಂಡು ಹೋದರೆ ಬರಿಬೋದು. ನೀವು ನೋಡ್ಕೊಂಡೋಗಿ ಸಮರಿಯನ್ನು ಅಥವಾ ಒಂದು ಬುಕ್ಕಲ್ಲಿ ಬರೆದು ಓದ್ಕೊಳ್ಳಿ. ಈಸಿ ಆಗ್ತದೆ ಮತ್ತು ನೆನಪು ಬೀಳ್ತದೆ. ಸೊ ಬರೆಯೋಕ್ಕೆ ಟೈಮ್ ಇಲ್ಲನವರು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ನಂತರ 5ನೇದು, ಸನ್ನಿ ಮಾರ್ನಿಂಗ್ ಯಾವ್ದು ಕ್ವಶನ್ ಬರ್ಬೋದು? ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ಸನ್ನಿ ಮಾರ್ನಿಂಗ್ ಅಷ್ಟು ದೊಡ್ಡದಿದೆ, ಯಾರು ಓದಬೇಕಂತ. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. MCQ ಯಾರು ಬರ್ಬೋದು ನೋಡಿ. ದ ಆಕ್ಷನ್ ಇನ್ ಎ ಸನ್ನಿ ಮಾರ್ನಿಂಗ್ ಟೇಕ್ಸ್ ಪ್ಲೇಸ್ ಇನ್ ಎ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್ ಇನ್ ಆಪ್ಷನ್ ಎ ಮ್ಯಾಡ್ರಿಡ್ ಆಗ್ತದೆ. ಕ್ವಶನ್ ನಂಬರ್ 2, ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇದರಿಂದ ಬೇಗ ಮ್ಯಾಚ್ ಮಾಡಬೇಕು. ಯಾವುದಾಗ್ತದೆ? ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ದ ವರ್ಡ್ಸ್ ಸ್ಪ್ರೇಯೆಸ್ಟ್, ಗ್ಲಟನ್ಸ್, ಲಿಸ್ಟ್, ಟಿಮಿಡ್ ಆ್ಯಂಡ್ ಫಿಲಾಸಫರ್ ಆರ್ ಯೂಸ್ಡ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಟು ಡಿಸ್ಕ್ರೈಬ್ ದ ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4 ನೋಡಿ. ಇಲ್ಲಿ ಕೂಡ ಸ್ವಲ್ಪ ಕ್ವಶನ್ ಟ್ವಿಸ್ಟಾಗಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇದೇ ರೀತಿ ಏನು ಕ್ವಶನ್ಸ್ ಇವೆ, ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬಂದಿದೆ ನೋಡಿ. 14 ಕೇಳ್ಬೋದು ಈ ರೀತಿ ಕ್ವಶನ್ನು. ಮ್ಯಾಚ್ ಮಾಡಬೇಕು. ನೀವು ಮ್ಯಾಚ್ ಮಾಡಿಬಿಟ್ಟು ಯಾವ ಸರಿಯಾದ ಉತ್ತರ ಆಗಿದೆ ಅದನ್ನ ಬರೀಬೇಕು. 15 ನೋಡಿ. ಇದು ಕ್ವಶನ್ ಬರ್ಬೋದು. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ, ಒಂದು ಪಿಕ್ಸ್ ಬರ್ತದೆ, ಒಂದು ಯಾವ್ದು ಬೇಕಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಎಲ್ಲ ಪ್ರೋಸು ಪೇಟ್ರಿಂದ ನೋಡ್ಕೊಂಡಿರಿ, ಎಲ್ಲ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಇದು ಸಮರಿ ನೋಡಿ. ಈ ಸನ್ನಿ ಮಾರ್ನಿಂಗ್ ಪೂರ್ತಿ ಸಮರಿ. ಅಷ್ಟೆಲ್ಲ ಓದೋಕ್ಕಾಗಲ್ಲ ಅನ್ನೋರು ಇದು ನೆನಪಿಟ್ಕೊಳ್ಳಿ. ಯಾವುದು ಕ್ವಶನ್ ಬಂದರೂ ಆನ್ಸರ್ ಬರೆಯೋಕ್ಕೆ ಸಹ ಆಗ್ತದೆ. ಅರ್ಥ ಆಯ್ತಾ? ಎಲ್ಲ ಕಂಪ್ಲೀಟ್ ಸಮರಿ ಇದೆ. ಸೊ ಏನಾಯಿತು ಅಲ್ಲಿ ಎಲ್ಲ ಕೂಡ ಇದೆ. ಓಕೆ, ನೋಡ್ಕೊಳ್ಳಿ. ನಂತರ ವೆನ್ ಯು ಆರ್ ಓಲ್ಡ್ ಸಮರಿ ನೋಡ್ಕೊಳ್ಳಿ ಸಾಕು. ಏನೋ ಬೇರೆ ಕ್ವಶನ್ ನೋಡೋ ಅವಶ್ಯಕತೆ ಇಲ್ಲ. ಕೇವಲ ಸಮರಿ ನೋಡ್ಕೊಳ್ಳಿ. ಸಮರಿ ಕೇಳ್ತಾರೆ ನಿಮಗೆ. ವೆನ್ ಯು ಆರ್ ಓಲ್ಡ್ ಸಮರಿ ನೋಡ್ಕೊಳ್ಳಿ. ಸೊ ವೆನ್ ಯು ಆರ್ ಓಲ್ಡ್ ಸಮರಿ ನೋಡ್ಕೊಂಡ್ರೆ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ನಂತರ ದ ಗಾರ್ಡನ್ MCQ ಕೇಳ್ತಾರೆ. MCQ ಇನ್ ದ ಗಾರ್ಡನರ್ ಡ್ಯಾಶ್ ಇಸ್ ಡಿಸ್ಕ್ರೈಬ್ ಎಲ್ ಲೇಬರರ್ ಓವರ್ ಸೇರಿಯನ್ ಫಿಲಾಸಫರ್. ಯಾರ? ಆಪ್ಷನ್ ಡಿ ದ ಓಲ್ಡ್ ಮ್ಯಾನನ್ನು. ವೆರಿ ಇಂಪಾರ್ಟೆಂಟು, ಬರ್ಬೋದು ಕ್ವಶನು. 2, ದ ಓಲ್ಡ್ ಮ್ಯಾನ್ ಹ್ಯಾಡ್ ಎ ಸ್ಪೇಡ್ ಇನ್ ಒನ್ ಹ್ಯಾಂಡ್ ಆ್ಯಂಡ್ ಡ್ಯಾಶ್ ಟಕ್ಡ್ ಅಂಡರ್ ಹೀಸ್ ಆರ್ಮ್ ಇನ್ ದ ಗಾರ್ಡನರ್. ಏನು? ಆಪ್ಷನ್ ಡಿ ನ್ಯೂಸ್ ಪೇಪರ್. ಇನ್ನು 3 ನೋಡಿ. ವೆರಿ ಇಂಪಾರ್ಟೆಂಟು, ಈ ಕ್ವಶನ್ ಕೇಳ್ಬೋದು ಅನ್ಕೋತೀನಿ. ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ದ ಇನ್ಸಿಡೆಂಟ್ ದ್ಯಾಟ್ ಟೇಕ್ ಪ್ಲೇಸ್ ಇನ್ ದ ಸ್ಟೋರಿ ದ ಗಾರ್ಡನರ್. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಆಗ್ತದೆ. ದ ಓಲ್ಡ್ ಮ್ಯಾನ್ ಅರೈವ್ಡ್ ಎಟ್ ದ ಫಾರ್ಮ್, ದ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್, ದ ಓನರ್ಸ್ ವೈಫ್ ಗಾಟ್ ವರಿಡ್, ದ ಓಲ್ಡ್ ಮ್ಯಾನ್ ನರೇಟೆಡ್ ಈ ಸ್ಟೋರಿ. ಇಷ್ಟು ನೋಡಿ. ಇನ್ನು ಕ್ವಶನ್ ನಂಬರ್ 4, ಇನ್ ದ ಸ್ಟೋರಿ ದ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಆಪ್ಷನ್ ಎ ದ ಓನರ್ಸ್ ವೈಫ್. ಇದೇ ರೀತಿ ಇನ್ನು ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ನೋಡ್ಕೊಳ್ಳಿ. ಓಕೆ, PDF ಹಾಕಿರ್ತೀನಿ, ಗ್ರೂಪಲ್ಲಿ ಹಾಕಿರ್ತೀನಿ, ಟರ್ನ್ ಮಾಡ್ಕೊಂಡು ಓದ್ಕೊಳ್ಳಿ. ಇದು ಸಮರಿ ನೋಡಿ. ದ ಗಾರ್ಡನರ್ ಸಮರಿ ಇದು ನೋಡ್ಕೊಳ್ಳಿ ಇದನ್ನ. ನಂತರ ಕ್ವಶನ್ ನಂಬರ್ ಯಾವುದು? 8ನೇದು, ಟು ದ ಫುಡ್ ಫ್ರಾಮ್ ಇಟ್ ಚೈಲ್ಡ್ ಸಮರಿ ನೋಡ್ಕೊಳ್ಳಿ ಇದನ್ನ. ಸಮರಿ ಒಂದು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟು ಐ ಬಿಲೀವ್ ದ್ಯಾಟ್ ಬುಕ್ ಐ ವಿಲ್ ನೆವರ್ ಡಿಸಪಿಯರ್. ಯಾವೆಲ್ಲ ಬರ್ಬೋದು? MCQ ನೋಡಿ. ದ ಫಸ್ಟ್ ಲಿಟ್ರೇಚರಿ ರೀಡಿಂಗ್ ಆಫ್ ಫೋರ್ಗಸ್ ವಾಸ್. ಯಾವುದು? ಆಪ್ಷನ್ ಡಿ ಗ್ರಿಮ್ಮಿಸ್ ಫೇರಿ ಟೇಲ್ಸ್. ಇನ್ನು 2, ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ಇನ್ವೆನ್ಷನ್ಸ್ ಆ್ಯಂಡ್ ಎಕ್ಸ್ಟೆನ್ಷನ್ ಮೆನ್ಷನ್ ಬೈ ಬೋರ್ಗಸ್. ಇದು ಕೂಡ ನೋಡ್ಕೊಳ್ಳಿ. A ಬಿಯಿಂದ ಮ್ಯಾಚ್ ಮಾಡಿಟ್ಟು ಬರಿಬೇಕಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಕೂಡ ಸ್ವಲ್ಪ ಕ್ವಶನ್ ಇವೆ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳೇ. ಆಮೇಲೆ ಸಮರಿ ಇದು ಪೂರ್ತಿ ಸಮರಿ ಇದು ನೋಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಕೂಡ ಓದಿಲ್ಲ ಸಮರಿ ಓದ್ಕೊಳ್ಳಿ ಸಾಕು, ಎಲ್ಲ ಕ್ವಶನ್ ಕವರ್ ಆಗ್ತವೆ. ಓಕೆ. ನಂತರ ಹೆವೆನ್ ಇಫ್ ಯು ಆರ್ ನಾಟ್ ದೇರ್ ಆನ್ ಅರ್ತ್. ಇದು ಸಮರಿ ನೋಡ್ಕೊಳ್ಳಿ.
ಆಮೇಲೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ ಸಿ MCQ ನೋಡ್ಕೊಳ್ಳಿ ಯಾವಾಗ ಬರ್ಬೋದು ಅಂತ, ಎಲ್ಲ ಕೂಡ ಪಾಯಿಂಟು. ವೇಟ್ ಮಾಡಿ, ಸ್ಕ್ರಾಲ್ ಮಾಡ್ತಾಯಿರ್ತೀನಿ. ಆಮೇಲೆ ಇದು ಸಮರಿ ನೋಡಿ, ಕಂಪ್ಲೀಟ್ ಸಮರಿ ಶಾರ್ಟ್ ಆಗಿದೆ, ನೆನ್ಪಿಟ್ಕೋಬೋದು. ನಂತರ ದ ವೋಟರಿಂದ MCQ ಎಲ್ಲಿ ಬರ್ಬೋದು ನೋಡಿ, ಕಂಪ್ಲೀಟ್ ದ ಅನಾಲಿಸಿಸ್ ವಿತ್ ದ ರೆಫರೆನ್ಸ್ ಟು ದ ವೋಟರ್. ಇದು ಆಪ್ಷನ್ ಸಿ ರೂಪ ಸೋಕೇಕಿ ಆಗ್ತದೆ. ಆಮೇಲೆ ಬಿ ಕ್ವಶನ್ನು, ಇದು ಕೂಡ ಬರ್ಬೋದು, ನೋಡ್ಕೊಂಡಿರಿ. ಬಿ ಕ್ವಶನ್ ಎಲ್ಲ ಅದು ಕ್ವಶನ್ ನಂಬರ್ 2ಗೆ ಬಿ ಆನ್ಸರು ನೋಡ್ಕೊಳ್ಳಿ. ಇದೇ ರೀತಿ ಕ್ವಶನ್ಗಳನ್ನು. ಇದು ಸಮರಿ ನೋಡಿ, ದ ವೋಟರ್ ಸಮರಿ, ಕಂಪ್ಲೀಟ್ ಸಮರಿ, ಏನೇನಾಯಿತು ಇಲ್ಲಿ ಅಂತ ಇದನ್ನು ಓದ್ಕೊಂಡಿರಿ. ಸೊ ಬೇರೆ ಕ್ವಶನ್ ಬಂದರೆ ಆನ್ಸರ್ ಮಾಡ್ಬೋದು. ಇನ್ನು ವೇರ್ ದೇರ್ ಈಸ್ ಎ ವೀಲ್ MCQ ಕ್ವಶನ್ಗಳು. ಈಗಲೇ 15 ನಿಮಿಷ ಆಯಿತು ನೋಡಿ, ಜಸ್ಟ್ ಇದನ್ನ ಹೇಳ್ತಾ ಇದ್ದೀನಿ, 15 ನಿಮಿಷ ಆಯಿತು. ನಂತರ 14 ವಾಟರು MCQ. ಸೊ ಆಮೇಲೆ 2 ಮಾರ್ಕ್ಸ್ MCQ ಎಲ್ಲ ಕವರ್ ಆಗಿ ನೋಡ್ಕೊಳ್ಳಿ. ಇನ್ನು ವರ್ಕ್ ಬುಕ್ ಆರ್ ಸ್ಟ್ರೀಮ್ಸ್, ಇನ್ನು ಸಿಲೆಬಸ್ ಆಯಿತು, ಇನ್ಮೇಲೆ ವರ್ಕ್ ಬುಕ್ಗೆ ಬರೋಣ. ಗ್ರಾಮರ್ ಕ್ವಶನ್ಗಳು. ಓಕೆ, ಕ್ವಶನ್ ಆನ್ ಗ್ರಾಮರ್ ಆರ್ ಲ್ಯಾಂಗ್ವೇಜ್ ಐಟಮ್ಸ್ ಕ್ಯಾನ್ ಬಿ ಫ್ರೇಮ್ಡ್ ಫ್ರಾಮ್ ಎನಿ ಯೂನಿಟ್ ಆಫ್ ದ ಕೋರ್ಸ್ ಬುಕ್ ಆ್ಯಂಡ್ ವರ್ಕ್ ಬುಕ್, ಬಟ್ 2 ಗ್ರಾಮರ್ ಕ್ವಶನ್ಸ್ ಶಾಲ್ ಬಿ ನಾಟ್ ಬಿ ಸೆಟ್ ಫ್ರಮ್ 1 ಯೂನಿಟ್. ಅರ್ಥಾಯ್ತಾ? ಓದ್ಕೊಳ್ಳಿದ್ನ ಇನ್ಸ್ಟ್ರಕ್ಷನು. ಪ್ಯಾಸಿವ್ ವಾಯ್ಸ್ ನೋಡಿ, ಅವೆಲ್ಲ ಇಂಪಾರ್ಟೆಂಟು. ಕ್ವಶನ್ 11 ಇವೆಲ್ಲ ಕ್ವಶನ್ ಬರ್ಬೋದು. ಅರ್ಥಾಯ್ತಾ? ಉತ್ತರ ಸಹಿತವೇ ಆನ್ಸರ್ಗಳನ್ನು ನೋಡ್ಕೊಳ್ಳಿ. ಕ್ವಶನ್ 1 ಹೇಳ್ತೀನಿ ನೋಡಿ. Raksha arrives at her college by 10 AM every day. She teaches English. She dash greet by her students on her arrival. Her classes love by her students. She dash respect by her colleges too. ಏನಾಗಬೇಕು ಇಲ್ಲಿ? ಒಂದೇದು ಐ ಗ್ರೀಟೆಡ್ ಆಗಬೇಕು, ಈಸ್ ಗ್ರೀಟೆಡ್ ಆಗಬೇಕು. ಈಸ್ ಗ್ರೀಟೆಡ್. ಸೆಕೆಂಡ್ ಒನ್ನು ಆರ್ ಲೌಡ್. ಥರ್ಡ್ ಒನ್ನು ಈಸ್ ರೆಸ್ಪೆಕ್ಟೆಡ್ ಆಗಬೇಕು. ಕ್ವಶನ್ ನಂಬರ್ 2 ಇದೇ ರೀತಿಯೆಲ್ಲ ಕ್ವಶನ್ ನೋಡ್ಕೊಳ್ಳಿ. ಆಲ್ಮೋಸ್ಟು ಇಲ್ಲಿಂದ ಕ್ವಶನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಹೇಳೋಕ್ಕಾಗಲ್ಲ, ಬರ್ಬೋದು. ಆಯ್ತಾ? ಆಲ್ಮೋಸ್ಟು ಸಿಮಿಲರ್ ಇರ್ತವೆ, ಬೇರೆ ಕೇಳಿದ್ರು ಸಿಮಿಲರ್ ಕೇಳಿರ್ತಾರೆ. ನೋಡ್ಕೊಳ್ಳಿ ಒಂದ್ಸಲ, ಎಲ್ಲ ಕೂಡ ಕವರ್ ಆಗಿವೆ. ಅಂದರೆ ಸೆಕೆಂಡ್ ಒನ್ನು ಎಕ್ಸ್ಪ್ರೆಷನ್ಸು, ಇವ್ರುಗಳಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾರೆ ಇವು ಕೂಡ. ಅರ್ಥಾಯ್ತಾ? ಓದರ್ ಕೊಟ್ಟಿರ್ತಾರೆ ಅವರು, ಓದರ್ಗಳನ್ನ ಕೊಟ್ಟಿರ್ತಾರೆ, ನೀವು ಜಸ್ಟು ಕರೆಕ್ಟನ್ನು ಚೂಸ್ ಮಾಡಿಟ್ಟು ಬರಬೇಕು. ನೋಡಿ, ತೆಂಡೂಲ್ಕರ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. ಹಿ ನೆವರ್ ಡ್ಯಾಶ್ from practice as a young cricketer due to his regular practice. He became dash in the game. ಏನು ಆನ್ಸರು? ಒಂದೇದು ಶೇಡ್ ಅವೇ, ಸೆಕೆಂಡ್ ವೆಲ್ ವರ್ಸಡು. ನೋಡ್ಕೊಳ್ಳಿ, ಇನ್ನು ಕ್ವಶನ್ ಅಲ್ವೇ. ಇನ್ನು ಕ್ವಶನ್ಸ್ ನೋಡ್ಕೊಳ್ಳಿ. ಅಂದರೆ ಥರ್ಡ್ ಒನ್ನು ಪ್ರೊನೌನ್ಸ್ ಆರ್ ಪ್ರೊನೋಮಿನಲ್ ರೆಫರೆನ್ಸಸ್. ಇದು 5 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ, 5 ಮಾರ್ಕ್ಸಿಗೆ ಬರ್ತದೆ. ಇದು ಇಂದ ಬಿಗ್ ಮ್ಯಾಚ್ ಮಾಡಬೇಕು. ಆಲ್ಮೋಸ್ಟ್ ಈಸಿ ಇದೆ, ತುಂಬಾ ಈಸಿ ಇದೆ, ಕೊಟ್ಟಿರ್ತಾರೆ ಅವರು. ಅದಾಯ್ತಾ? ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು ನೋಡ್ಕೊಂಬಿಟ್ಟು ನಾವು ಬರಿಬೇಕು. ಸೊ ಆಲ್ಮೋಸ್ಟ್ ಈಸಿ ಇರ್ತದೆ, ನೋಡ್ಕೊಳ್ಳಿ, ಈಸಿ ಇವೆ, ಅಲ್ಲಿಂದಲೇ ಇರ್ತವೆ ಆನ್ಸರ್ಗಳು. ಆಲ್ಮೋಸ್ಟ್ ಬರೀತಾರೆ ಅನ್ಕೋತೀನಿ. ಮ್ಯಾಚ್ ಮಾಡಬೇಕು ಅಷ್ಟೇ, ತುಂಬ ಏನು ಟಫ್ ಇಲ್ಲ, ಬರೀ ಮ್ಯಾಚ್ ಮಾಡೋದು. ಪ್ರೊನೌನ್ಸಿಂದ ನೌನ್ಸ್ಗೆ ಮ್ಯಾಚ್ ಮಾಡಬೇಕು. ಸೊ ಕ್ಲೂಸ್ ಎಲ್ಲ ಮೇಲೆ ಇರ್ತವೆ, ನೋಡ್ಕೊಳ್ಳಿ. ಇವು ಕ್ವಶನು 5 ಮಾರ್ಕ್ಸಿಗೆ ಕೊಡ್ತಾರೆ. ಅಂದರೆ ಪಾರ್ಟ್ ಸಿ ಕಂಪ್ರಿಹೆನ್ಷನ್ ಆಫ್ ಪ್ರೋಸ್ ಪ್ಯಾಸೇಜು. ಕ್ವಶನ್ ನಂಬರ್ 30 ಪ್ಯಾಸೇಜ್ ಕೊಡ್ತಾರೆ 9 ಮಾರ್ಕ್ಸಿಗೆ. ನೋಡ್ಕೊಳ್ಳಿ, ಇದು ಆಲ್ಮೋಸ್ಟ್ ಬರೀತಾರೆ, ಏನು ತುಂಬ ಈಸಿ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ, ಬರೀತಾರೆ. ಪಾರ್ಟ್ ಸಿ ನಿಮಗೆ ಅದು ಬೇಡನವರು ಪೊಯಮ್ ಕೂಡ ಬರಿಬೋದು. ಅರ್ಥಾಯ್ತಾ? ನಿಮಗೆ ಪ್ಯಾಸೇಜ್ ಬೇಡನವರು ಪೊಯಮ್ ಕೂಡ ಕೊಟ್ಟಿರ್ತಾರೆ, ನಿಮ್ಮ ಇಷ್ಟ, ನಿಮಗೆ ಯಾವ್ದು ಈಸಿ ಅದನ್ನು ಬರೀರಿ. ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿದ್ದೀನಿ, ಆದರೆ ಸ್ಕೋರಿನವ್ರು ಕೂಡ ಹೆಲ್ಪ್ ಆಗ್ತದೆ ನೋಡಿ. MCQ ಎಲ್ಲ ನಿಮಗೆ ಹೆಲ್ಪ್ ಆಯ್ತಲ್ವಾ? ಸೊ ಅದೇ ರೀತಿ ಸ್ಕೋರ್ ಮಾಡೋದು ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ ಕ್ವಶನ್ ನಂಬರ್ 31A ರಿರೈಟ್ ಆಸ್ ಡೈರೆಕ್ಟೆಡ್. ಆರ್ಟಿಕಲ್ಸ್ ಪ್ರಪೋಸಿಷನ್ಸ್ ನೋಡ್ಕೊಳ್ಳಿ. ಆರ್ಟಿಕಲ್ಸ್ ಆರ್ ಪ್ರಪೋಸಿಷನ್ಸು. ಆರ್ಟಿಕಲ್ ಎ ಆ್ಯಂಡ್ ದ, ಇವೆಲ್ಲ ಆರ್ಟಿಕಲ್ ನೋಡ್ಕೊಳ್ಳಿ. ರಿವರ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ. ಸಿದ್ಧಾರ್ಥ ವಾಸ್ ಬಾರ್ನ್ ಆ್ಯಸ್ ಎ ಕಿಂಗ್. ನೋಡಿ, ದ ಎಲ್ಲಿ ಬರ್ತದೆ, ಯಾನ್ ಎಲ್ಲಿ ಬರ್ತದೆ ನೋಡಿ. ಅವಳು ಅಂತ ಬಂದಾಗ ಯಾನ್ ಬಳಸಬೇಕು. ಆಮೇಲೆ ಎಮ್ಮೆ ಅಂತ ಬಂದಾಗ ಯಾನ್ ಬಳಸ್ಬೇಕು ನೋಡಿ, ಕನ್ಫ್ಯೂಸ್ ಆಗಬೇಡಿ. ಎಮ್ಮೆ ಉಚ್ಚಾರ ಮಾಡಿ ನೀವು, ಎಮ್ ಅನ್ನೋದು ಎಮ್ ಅಂತ ಉಚ್ಚಾರ ಆಗ್ತದೆ, ಅದರಿಂದ ಯಾನ್ ಬರ್ತದೆ. ಲಾಸ್ಟ್ನೇದು ಎ ಕಪ್ ಆಗ್ತದೆ. ನಂತರ ಪ್ರಿಪರೇಷನ್ಸು ಫಾರ್, ಆ್ಯಟ್, ಬೈ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ವಶನು ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸು. ರೀಅರೇಂಜ್ ಮಾಡಬೇಕು ನಾವು, ಕೊಟ್ಟಿರ್ತಾರೆ ಅವರು, ಎಲ್ಲ ಆನ್ಸರ್ ಇರ್ತವೆ. ಆಯ್ತಾ? ಜಸ್ಟು ರೀಅರೇಂಜ್ ಮಾಡಬೇಕು. ಚೈನೀಸ್ ಡೆವಲಪ್ಡ್ ಎ ವೆಲ್ ನೆಟ್ವರ್ಕ್ಡ್ ಕ್ಯಾನಲ್. ವಿ ಮಸ್ಟ್ ಫಾಲೋ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದೇ ರೀತಿ ಕ್ವಶನ್ಸ್ ನೋಡ್ಕೊಳ್ಳಿ. ಆಮೇಲೆ ಸಬ್ಜೆಕ್ಟ್ ಓವರ್ ಅಗ್ರಿಮೆಂಟು ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ. ಇನ್ನು ಸರಿಯಾದನ್ನು ಚೂಸ್ ಮಾಡಬೇಕು. ಟಫ್ ಏನಿಲ್ಲ,
ಯಾರು ಕೊಟ್ಟಿರ್ತಾರೆ ಎರಡನ್ನ ಚೂಸ್ ಮಾಡಬೇಕು. ಏನದು ಅರಿನಿಮಾ ಹ್ಯಾಸ್ ಬೀನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ರಾಕೇಶ್ ಆ್ಯಂಡ್ ರಮೇಶ್ ಆರ್ ಆಗ್ತದೆ. ಇಬ್ಬರು ಇದ್ದಾರೆ, ಒಬ್ಬರು ಇದ್ದರೆ ಈಸಿ ಆಗ್ತಿತ್ತು, ಇಬ್ಬರಿಂದ ಪ್ಲೂರಲ್ಲು ಆರ್ ಬರ್ತದೆ. ಎವ್ರಿ ಒನ್ ನೀಡ್ಸ್, ಎವ್ರಿ ಒನ್ ಇದೆ ಪ್ಲೂರಲ್ಲು, ಅದರಿಂದ ನೀಡ್ಸ್ ಬರ್ತದೆ. ಇನ್ನೂ ಸಿಂಗಲ್ ಇದ್ರೆ ಅವರು ನೀಡ್ ಬರ್ತಿತ್ತು. ಒನ್ ಆಫ್ ಮೈ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಲ್ಲ ಸಾರಿ ಸ್ಟೂಡೆಂಟ್ಸು. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಅಂತ ಇದ್ದಾಗ ಒನ್ ಆಫ್ ಅಂತ ಬಂದಾಗ ವಾಸ್ ಬರ್ತದೆ, ಅರ್ಥ ಆಯ್ತಾ? ವೇರ್ ಬರೋದಿಲ್ಲ, ವಾಸ್ ಮಾತ್ರ ಬರ್ತದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಸ್ಟೂಡೆಂಟ್ಸು, ಒನ್ ಆಫ್ ಮೈ ಫ್ರೆಂಡ್ಸು ಇರ್ತಿದ್ದಾಗ ವಾಸ್ ಬರ್ತದೆ. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ವಾಸ್, ಅರ್ಥ ಆಯ್ತಾ? ಇನ್ನೂ ಕೂಡ ಕ್ವಶನ್ ನೋಡ್ಕೊಳ್ಳಿ. ಆಮೇಲೆ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸು. ವರ್ಕ್ ಅನ್ನೋದು ವರ್ಕ್ ಆಗ್ತದೆ, ಸಿ ಅನ್ನೋದು ಸಾವು, ಪ್ರಿಪೇರ್ ಅನ್ನೋದು ಪ್ರಿಪೇರ್ಡು, ಅರ್ಥ ಆಯ್ತಾ? V3 ಫಾರ್ಮಲ್ಲಿ ಬರೀಬೇಕು, ಈಸಿ ಅನ್ಕೋತೀನಿ, ಬರಿಬೋದು. ನಂತರ ಕ್ವಶನ್ ದ್ಯಾಟ್ ಹ್ಯಾವ್ ಅಪಿಯರ್ಡ್ ಇನ್ ಎಕ್ಸಾಮ್ಸ್ ಆಫ್ 2025 ಅಂಡರ್ 31A. 2020 ಕೇಳೋ ಕ್ವಶನ್ಗಳಿವು ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ರಿಪೀಟ್ ಆಗ್ತಾವೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತಾವೆ, ನೋಡ್ಕೊಂಡಿರಿ. ಅಂದ್ರೆ ಪಾರ್ಟ್ ಡಿ ಯಾವ್ದು ಕ್ವಶನು, ಲಿಂಕರ್ಸು ಯಾವ್ದು ಕ್ವಶನ್ ಬರ್ಬೋದು ನೋಡ್ಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್. ನೋಡಿ ತುಂಬಾ ಈಸಿ, ಬರಿಬೋದು. ಬ್ರಿಕೆಟ್ಲಿ ಕೊಟ್ಟಿರ್ತಾರೆ ಅವರು ಆನ್ಸರ್ಗಳನ್ನು, ಎಷ್ಟು ಸರಿಯಾದ ಲಿಂಕರ್ನ ಬರಬೇಕು ನೋಡ್ಕೊಳ್ಳಿ ಉತ್ತರಗಳನ್ನು. ಸೊ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿವರೆಗೆ ವಿಡಿಯೋ ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ. ಇಲ್ಲಿವರೆಗೆ ವಿಡಿಯೋ ನೋಡ್ತಾ ಇದ್ದರೆ ಎಸ್ನ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಜನ ಇಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಜನ ಮೊದಲೇ ಹೋಗಿದ್ದೀರಾ ಅಂತ ಕಮೆಂಟ್ ಹಾಕಿ. ಇಲ್ಲಿವರೆಗೆ ವಿಡಿಯೋ ನೋಡ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ನೋಡ್ಕೊಳ್ಳಿ ಕ್ವಶನ್ಸ್ ದ್ಯಾಟ್ ಹ್ಯಾವ್ ಅಪಿಯರ್ಡ್ ಇನ್ ಎಕ್ಸಾಮ್ 2025. ಅಂದ್ರೆ ಪಾರ್ಟ್ ಡಿ ಕ್ವಶನ್ ಫಾರ್ಮ್ಸು ಅದೇನು, ಕ್ವಶನ್ ಟ್ಯಾಗ್ಗಳು ಯಾವೆಲ್ಲ ಕೇಳ್ಬೋದು ನೋಡಿ. ಐ ಡಿಡ್ ನಾಟ್ ಅಟೆಂಡ್ ಹೀಸ್ ಕನ್ಸರ್ನ್, ಡಿಡ್ ಐ ಆಗ್ತದೆ. ದಿ ಹಾರ್ಡ್ಲಿ ಬಂಕ್ ದ ಕ್ಲಾಸಸ್, ಡೂ ದೇ, ಎಲ್ಲ ಕೂಡ ಇಂಪಾರ್ಟೆಂಟು. ಓಕೆ ನೋಡ್ಕೊಂಡು ಆಮೇಲೆ ಡೂ ಫಾರ್ಮಿಂದ ಮಾಡೋ ಕ್ವಶನ್ಗಳು. ನಂತರ ಫ್ರೇಮ್ ಡಬಲ್ ಕ್ವಶನ್ಗಳು, ಹೂ, ವಾಟ್, ವೆನ್, ಹೌ ಇವೆಲ್ಲ ಬರ್ತಾವೆ ಡಬಲ್ ಕ್ವಶನ್ಗಳು. ಆಮೇಲೆ ಎರರ್ ಐಡೆಂಟಿಫಿಕೇಷನ್ನು ನೋಡಿ, ಇದು ಕೂಡ ಕ್ವಶನ್ ಬರ್ಬೋದು, ಇವು ಕ್ವಶನ್ ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ, ರಿಪೀಟ್ ಆಗ್ತವೆ. ಸೊ ಕೇಳ್ತಾರೆ. ಆಮೇಲೆ ನೋಟ್ ಮೇಕಿಂಗು 33 ಕ್ವಶನ್ನು ಈಸಿ ಇರ್ತದೆ, ಬರಿಬೋದು. ಬಾಕ್ಸಲ್ಲಿ ಬರೆಯುವಂಥದ್ದು ಈಸಿ ಇರ್ತದೆ. ಆಮೇಲೆ ರಿಪೋರ್ಟೆಡ್ ಸ್ಪೀಚು, ಇದು ಮನೆ ಕನ್ಫ್ಯೂಸ್ ಆಗಿದ್ದಾರೆ ಯಾವೆಲ್ಲ ಬರ್ಬೋದು ಅಂತ. ಇವೆಲ್ಲ ರಿಪೋರ್ಟೆಡ್ ನೋಡಿ, ರಿಪೋರ್ಟೆಡ್ ಸ್ಪೀಚ್ಗಳು. ಆಮೇಲೆ ಕಂಪ್ಲೀಟ್ ದ ಕನ್ವರ್ಸೇಷನ್ನು, ಡೈಲಾಗ್ ರೈಟಿಂಗು, ಇದು ಕೂಡ ನೋಡಿ ಮೇ ಬಿ 4 ಮಾರ್ಕ್ಸಿಗೆ ಕೇಳ್ಬೋದು ನೋಡಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಯೂಸ್ವಲಿ ಇವೆ ಬರ್ತವೆ. ಐ ಆಲ್ವೇಸ್, ಐ ಆಫ್ಟೆನ್, ಸಮ್ಟೈಮ್ಸ್. ಓಕೆ ಲೀವ್ ಟೇಕಿಂಗ್ ಎಲ್ಲ ಇರ್ತದೆ. ಬಾಯ್ ನೌ, ಗುಡ್ ಬಾಯ್, ಸಿ. ರಿಕ್ವೆಸ್ಟ್ ಬಂದಾಗ ಸಾರಿ ಟು ಟ್ರಬಲ್, ಐ ವುಡ್ ಬಿ ಗ್ರೇಟ್ಫುಲ್, ಈ ರೀತಿ ಬರ್ತವೆ. ಇವೆಲ್ಲ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ನಂತರ ಡೈಲಾಗ್ ರೈಟಿಂಗು, ಕೆಲವಷ್ಟು ಎಕ್ಸಾಂಪಲ್ಗಳು ನೋಡ್ಕೊಳ್ಳಿ. ಆಮೇಲೆ ಲೆಟರ್ ರೈಟಿಂಗು, ಜಾಬ್ ಅಪ್ಲಿಕೇಶನ್ ಕೇಳ್ತಾರೆ. ಇಲ್ಲಿವರೆಗೆ ಏನು ಮಾಡಿದಾರೆ, ಪ್ರೈವೇಟ್ ಲೆಟರು, ಪಬ್ಲಿಕ್ ಲೆಟರು, ವೈಯಕ್ತಿಕ ಪತ್ರ, ವ್ಯವಹಾರಿಕ ಪತ್ರ ಬರೀತಾರೆ. ಇನ್ಮೇಲೆ ಹಾಗಿಲ್ಲ, ಜಾಬ್ ಅಪ್ಲಿಕೇಶನ್ ಕೇಳ್ತಾರೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ ಎಕ್ಸಾಂಪಲ್ ಇವೆ ಇಲ್ಲಿ ಕೇಳ್ತಾರೆ. ಬಯೋಡೇಟಾ ಕೊಡ್ತಾರೆ ಅವರು, ಅರ್ಥ ಆಯ್ತು? ಕ್ವಾಲಿಫಿಕೇಷನ್ ಕೊಡ್ತಾರೆ ಅವರು, ಜಸ್ಟ್ ಲೆಟರ್ನ ಬರೀಬೇಕು. ನೋಡ್ಕೊಳ್ಳಿ ಫಾರ್ಮ್ಯಾಟನ್ನು. ಆಮೇಲೆ ರೆಸ್ಯೂಮ್ ಬರೀಬೇಕು. ಇದು ಕೂಡ ಮಾರ್ಕ್ಸ್. ರೆಸ್ಯೂಮಲ್ಲಿ ಏನಿಲ್ಲ, ನೇಮ್ ಹಾಕಬೇಕು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಪರ್ಮನೆಂಟ್ ಅಡ್ರೆಸ್ಸು, ಏನೂ ಇಲ್ಲ, ಬರೀ ಎಕ್ಸಸ್ಸು, MM ವೈ ಬರೋದು ಸಾಕು. ನ್ಯಾಷನಾಲಿಟಿ ಇಂಡಿಯನ್ನು. ಸೊ ಲ್ಯಾಂಗ್ವೇಜಸ್ ಬರಬೇಕು. ಓಕೆ ಕ್ವಾಲಿಫಿಕೇಷನ್ ಬರಬೇಕು, SLC PUC ಅಂತ ಹಾಕ್ಬಿಟ್ಟು ಕ್ವಾಲಿಫಿಕೇಷನ್ ಬರಬೇಕು. ರಿಸಲ್ಟ್ ಎಷ್ಟಾಯ್ತು ನಿಮ್ಮದು, ಯಾವ ಬೋರ್ಡು, ಸಬ್ಜೆಕ್ಟು ಬರೀಬೇಕು. ಆಮೇಲೆ ಸ್ಪೀಚ್ ರೈಟಿಂಗು, ಅದು ಬೇಡನವರು ಸ್ಪೀಚನ್ನು ಬರಿಬೋದು. ನೋಡ್ಕೊಳ್ಳಿ. ಸೊ ಸ್ಪೀಚ್ ಬರೋಕ್ಕೆ ಹೋಗಬೇಡಿ, ಲೆಟರ್ ತುಂಬಾ ಈಸಿ ಇದೆ, ಅದನ್ನ ಬರೀರಿ. ಅವತ್ತು ನಿಮಗೆ ಸ್ಪೀಚ್ ಈಸಿ ಅನ್ನೋರು ಮಾಡಿ ಬರೀರಿ, ಟಫ್ ಮಾಡ್ಕೋಕ್ಕೆ ಹೋಗಬೇಡಿ. ಲೆಟರ್ ಇದಕ್ಕಿಂತ ಈಸಿ ಇದೆ. ಓಕೆ ಸೊ ಇಷ್ಟೊಂದು ಕ್ವಶನ್ ಪೇಪರು. ಈಗ ಅಲ್ಲಿ ನಾನು ಚಾನಲ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಹಾಕಿರ್ತೀನಿ. ಇದು ಪಾಸಿಂಗ್ ಪ್ಯಾಕೇಜು, ಆ್ಯಕ್ಚುಲಿ ಪಾಸಿಂಗ್ ಪ್ಯಾಕೇಜು. ಆದರೆ ಕ್ವಶನ್ ಪೇಪರ್ ಯಾಕಂದರೆ ನಿಮಗೆ ಇಲ್ಲಿ ಯಾವ್ದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ, ಅರ್ಥ ಆಯ್ತಾ? ಇದು ಪಾಸಿಂಗ್ ಪ್ಯಾಕೇಜ್, ಆ್ಯಕ್ಚುಲಿ ಪಾಸಿಂಗ್ ಪ್ಯಾಕೇಜು, ಅರ್ಥ ಆಯ್ತಾ? ಆಲ್ಮೋಸ್ಟು ಸೇಮ್ ಕ್ವಶನ್ ರಿಪೀಟ್ ಆಗ್ತವೆ. ಫ್ರೆಂಡ್ಸ್ಗಳು ಶೇರ್ ಮಾಡಿ, ಮತ್ತು ಕಾಲೇಜಸ್ ವಾಟ್ಸಪ್ ಚಾಟ್ ಲಿಂಕನ್ನು ಕೆಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.